ಈ ರೀತಿ ಸ್ವಲ್ಪ ಸ್ಪೆಷಲ್ ಆಗಿ ಬೆಂಡೆಕಾಯಿ ಫ್ರೈನ ಮಾಡಿ ನೋಡಿ. ಬೆಂಡೆಕಾಯಿ ಫ್ರೈ ತುಂಬ ವಿಧಾನಗಳಲ್ಲಿ ಮಾಡ್ಬೋದು, ಆದರೆ ಇದು ಸ್ವಲ್ಪ ಸ್ಪೈಸಿಯಾಗಿ ಬಹಳ ಚೆನ್ನಾಗಿರುತ್ತೆ ಊಟದ ಜೊತೆ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಇಲ್ಲಿ ನಾನು ಅರ್ಧ ಕೆಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಒರೆಸ್ಕೊಂಡು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ನಾವು ಎಷ್ಟು ಪಲ್ಯ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಬೆಂಡೆಕಾಯಿನ ಹೆಚ್ಚು ಅಥವಾ ಕಡಿಮೆ ತೊಗೊಳ್ಬೋದು. ಇವಾಗ ಇದಕ್ಕೊಂದು ಚಿಕ್ಕದಾಗಿ ಮಸಾಲೆ ಮಾಡ್ಕೋಬೇಕು. ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ನಾನು. ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಶೇಂಗಾನ ನಾವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ ತೆಂಗಿನಕಾಯಿ ಬಳಸೋದಿಲ್ಲ, ಹಾಗಾಗಿ ಶೇಂಗಾನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಆದರೆ ಅರ್ಧ ಕೆಜಿ ಬೆಂಡೆಕಾಯಿಗೆ 1 ಕಪ್ ಶೇಂಗಾ ಸರಿಯಾಗ್ತದೆ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಕಲರೆಲ್ಲ ಚೇಂಜ್ ಆದಮೇಲೆ ನಾವಿದನ್ನು ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇನ್ನು ಒಂದು ಮಿಕ್ಸರ್ ಜಾರ್ ತೊಗೊಂಡು ಇಲ್ಲಿ ಹುರ್ಕೊಂಡಿರೋ ಶೇಂಗಾ ಹಾಕ್ಕೋಬೇಕು. ಇದು ಸಿಪ್ಪೆ ಏನು ತೆಗೆಯೋದು ಬೇಡ. ಆಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರನ್ನು ಇಲ್ಲಿ ಹಾಕ್ಕೊಳ್ಬೇಕು. ಹಾಗೆಯೇ ಖಾರಕ್ಕೆ 1.5 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಆಮೇಲೆ 1/4 ಸ್ಪೂನಷ್ಟು ಜೀರಿಗೆ ಪೌಡರನ್ನು ಹಾಕಬೇಕು. ಜೊತೆಗೆ 1 ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಹಾಕಿದ್ದೀನಿ ನಾನು, ಸಿಪ್ಪೆ ತೆಗಿಬೇಕು ಅಂತೇನಿಲ್ಲ. ಆಮೇಲೆ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇದಿಷ್ಟನ್ನು ಸೇರಿಸಿ ನಾವೀಗ ನೀರೇನು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ನಾನಿಲ್ಲಿ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ, ಅದರ ಕ್ಲಿಪ್ ಮಿಸ್ ಆಗಿದೆ. ಹಾಗಾಗಿ ಇಲ್ಲಿ ಅರಿಶಿನ ಪುಡಿ ಕೂಡ ಸೇರಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಇದನ್ನು ರುಬ್ಕೋಬೇಕು. ಈ ರೀತಿ ಮಸಾಲ ಮಾಡಿಟ್ಕೊಂಡ್ಮೇಲೆ ಬೆಂಡೆಕಾಯಿನ ಹುರ್ಕೋಬೇಕು. ನಾನು ಫ್ರೈಯಿಂಗ್ ಪ್ಯಾನಿಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ಸಲ ಇದರಲ್ಲಿರೋ ಲೋಳೆ ಎಲ್ಲ ಬಿಟ್ಟು ಆಮೇಲೆ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವಿದನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇರಬೇಕು. ಇಲ್ಲಿ ಬೆಂಡೆಕಾಯಿಗೆ ಎಣ್ಣೆ ಹಾಕದೆ ಕೂಡ ಹುರಿಬಹುದು, ಆದರೆ 1-2 ಸ್ಪೂನ್ ಎಣ್ಣೆ ಹಾಕೋದ್ರಿಂದ ಇದರಲ್ಲಿರೋ ಲೋಳೆ ಎಲ್ಲ ಕಡಿಮೆ ಆಗೋದ್ರ ಜೊತೆಗೆ ಬೆಂಡೆಕಾಯಿ ಮುಕ್ಕಾಲು ಪಾಲು ಬೆಂದಿರ್ತದೆ. ಹಾಗಾಗಿ 1-2 ಸ್ಪೂನ್ ಎಣ್ಣೆ ಸೇರಿಸಿನೇ ಹುರ್ಕೋಬೇಕು. ಈಗ ಒಂದು ಪಾತ್ರೆಗೆ ನಾನು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 2 ಕಡ್ಡಿ ಕರಿಬೇವು ಹಾಗೆ 2 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಸಾಸಿವೆ ಜೀರಿಗೆ ಹಾಕೋ ಅವಶ್ಯಕತೆ ಇಲ್ಲ. ಇನ್ನು ನಿಮಗೆ ಈರುಳ್ಳಿ ಬೇಕು ಅಂತ ಹೇಳಿದ್ರೆ ಈ ಸಮಯದಲ್ಲಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು, ಆದರೆ ಈರುಳ್ಳಿ ಹಾಕಬೇಕು ಅಂತ ಏನಿಲ್ಲ. ಎಣ್ಣೆ ಬಿಸಿ ಆದಮೇಲೆ ಕರಿಬೇವು ಮತ್ತು ಒಣಮೆಣಸು ಫ್ರೈ ಆದಮೇಲೆ ನಾವಿದಕ್ಕೆ ಗ್ರೈಂಡ್ ಮಾಡಿರೋ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೋಬೇಕು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಎಣ್ಣೆಲಿ 1 ನಿಮಿಷ ಇದನ್ನು ಹುರ್ಕೋಬೇಕು. ನಾನಿಲ್ಲಿ ಮಸಾಲೆಗೆ ಹುಣಸೆಹಣ್ಣು ಸೇರಿಸಿದ್ದೀನಲ್ಲ, ಅದರ ಬದಲಾಗಿ ಹುಣಸೆ ರಸ ಹಾಕೋದಿದ್ರೆ ಈ ಸಮಯದಲ್ಲಿ ಮಸಾಲೆಗೆ ಹುಣಸೆ ರಸ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಈಗ ಇದನ್ನೆಲ್ಲ 1 ನಿಮಿಷ ನಾವು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವಿದಕ್ಕೆ ಹುರ್ಕೊಂಡಿರೋ ಬೆಂಡೆಕಾಯಿನ ಸೇರಿಸ್ಕೊಳ್ಬೇಕು. ಬೆಂಡೆಕಾಯಿನೂ ಹಾಗೇ ನಾವು ಎಣ್ಣೆ ಹಾಕಿ ಹುರಿಯೋದ್ರಿಂದ ಮುಕ್ಕಾಲು ಭಾಗ ಬೆಂದಿರ್ತದೆ. ಇದರಲ್ಲಿ ತುಂಬ ಹೊತ್ತು ಬೇಯಿಸಬೇಕು ಅಂತೇನಿಲ್ಲ. ಹಾಗಾಗಿ ಮಸಾಲೆಗೆ ಹಾಕಿ ಲೋ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ತಾ ಒಂದು 2-3 ನಿಮಿಷ ಇದೇ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ಇಲ್ಲಿ ನಾನು ಖಾರಕ್ಕೆ 1.5 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ 2 ಸ್ಪೂನ್ ತೊಗೊಳ್ಬೋದು. ಹಾಗೆಯೇ ಜೀರಿಗೆ ಪೌಡರನ್ನು ಹಾಕಿದ್ದೀನಿ ನಾನು 1/4 ಸ್ಪೂನಷ್ಟು. ಪೌಡರ್ ಇಲ್ಲ ಅಂತ ಹೇಳಿದ್ರೆ ಜೀರಿಗೆನೇ ಯೂಸ್ ಮಾಡ್ಬೋದು. ಇದಿಷ್ಟ ಆದರೆ ತುಂಬ ಟೇಸ್ಟಿಯಾದ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಇದು ದೋಸೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ರೈಸ್ ಜೊತೆ ಸೈಡ್ ಡಿಶ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬೆಂಡೆಕಾಯಿಂದ ಬಹಳಷ್ಟು ರೀತಿಯ ನಾವು ರೆಸಿಪಿಗಳನ್ನು ಮಾಡ್ಕೊಳ್ತೀವಿ, ಆದರೆ ಇದು ಸ್ವಲ್ಪ ಸ್ಪೆಷಲ್ಲಾಗಿ ಹಾಗೆ ಬಹಳ ಈಸಿಯಾಗಿ ಮಾಡ್ಕೊಳ್ಳುವಂಥ ಬೆಂಡೆಕಾಯಿ ಫ್ರೈ. ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.